ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಚಾರಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ರಾಮಚಾರಿ ಮತ್ತೆ ಚಾರು ಇವ್ರ ಹತ್ರ ಅಂತೂ ಬಾಯಿ ಬಿಡ್ಸಕ್ ಆಗೋದಿಲ್ಲ. ನಾವು ಹೊರಗಡೆ ಹೋಗಿ ಯಾರ ಹತ್ರ ಆದ್ರೂ ಇವ್ರ ಬಗ್ಗೆ ವಿಚಾರಿಸ್ಬೇಕು. ಅಪ್ಪನ ಬಗ್ಗೆ ವಿಚಾರಿಸಿದ್ರೆ ಹೆಸರು ಹೇಳಿ ಅವ್ರಿಗೇನಾದ್ರು ಗೊತ್ತಿರ್ಬೋದು ಅಂತ ಹೊರಗಡೆ ಹೋಗ್ತಾರೆ ರಾಮಚಾರಿ ಮತ್ತೆ ಚಾರು. ಹಾಗೇನೆ ಇಲ್ಲಿ ಸಾಕ್ಷಿ ಕೂಡ ಹೊರಗಡೆ ಬಂದಿರ್ತಾಳೆ. ಏನಪ್ಪ ರಾಮಚಾರಿ ನೀನ್ ಇಲ್ಲಿ ಅಂತ ಪರಿಚಯ ಇರೋರು ವಿಚಾರಿಸ್ತಾ ಇರ್ತಾರೆ. ಇವ್ರಿಗೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಯಾರ ಜೊತೆನೋ ಮಾತಾಡ್ತಾ ನಿಂತಿದ್ದಾರೆ. ಅವ್ರು ನೋಡಿದ್ರೆ ತುಂಬಾ ಆತ್ಮೀಯವಾಗಿ ಮಾತಾಡ್ತಿದಾರಲ್ಲ ಅಂತ ಸಾಕ್ಷಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾಳೆ. ಇವ್ರು ಗೊತ್ತಾ ನಿಮ್ಗೆ ಅಂತ ಜೊತೆಲಿರೋರು ಕೇಳಿದಾಗ ಇವ್ರು ಯಾರಿಗೆ ತಾನೇ ಗೊತ್ತಿಲ್ಲ, ಇವ್ರು ವೇದ ಬ್ರಹ್ಮ ನಾರಾಯಣಾಚಾರ್ ಮಗ ರಾಮಚಾರಿ ಅಂತ. ಏನಪ್ಪಾ ನೀನ್ ಈ ಊರಿಗೆ ಬಂದಿದ್ಯಾ, ಏನ್ ವಿಷಯ, ಏನಾದ್ರು ಇದ್ರೆ ಹೇಳ್ಬೋದಿತ್ತಲ್ಲ, ಆದ್ರೆ ವಿಷಯನೇ ಗೊತ್ತಿಲ್ಲ ನಮ್ಗೆ ಅಂತ ಮಾತಾಡ್ತಿರ್ಬೇಕಾದ್ರೆ ಸಾಕ್ಷಿಯನ್ನ ಕೇಳಿಸ್ಕೊಂಡು ನಾರಾಯಣಾಚಾರ್ ಮಗನ ನಮ್ಮನೆಯಾಗಿ ಯಾಕೆ ಬಂದಿದ್ದಾರೆ, ನಮ್ನ ಹುಡ್ಕೊಂಡೇ ಬಂದಿರೋದ ಹಾಗಾದ್ರೆ ಇವರು ಅಂತ ಕೋಪ ಮಾಡ್ಕೊಂಡು ಸಾಕ್ಷಿ ಮನೆಗೆ ಹೋಗ್ತಾಳೆ. ರಾಮಚಾರಿ ಮತ್ತೆ ಚಾರು ಎಲ್ಲೋ ಹೋಗಿದ್ದಾರೆ, ನನ್ಗೆ ವಿಷಯ ಗೊತ್ತಾಗ್ಬೇಕು ಅಂತ ನಾರಾಯಣಾಚಾರು ಕೇಳ್ತಿರ್ತಾರೆ. ಆಗ ಅಪ್ಪ ಅಣ್ಣ ಮತ್ತೆ ಅದಕ್ಕೆ ಬೇರೆ ಎಲ್ಲೂ ಹೋಗಿಲ್ಲ, ಅವರು ಸತ್ಯಭಾಮ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ, ಅವ್ರ ಊರ್ಗೆ ಹೋಗಿದ್ದಾರೆ ಅಂತ ಕಿಟ್ಟಿ ಹೇಳಿದ ತಕ್ಷಣನೇ ಶಾಕ್ ಆಗುತ್ತೆ ನಾರಾಯಣಾಚಾರ್ಗೆ. ಏನ್ ಹೇಳ್ತಿದ್ದೀರಾ, ಸತ್ಯಭಾಮನ ಹುಡ್ಕೊಂಡು ಹೋಗಿದಾರ ಅಂತ ನಾರಾಯಣಾಚಾರ್ ಕೇಳ್ತಾರೆ. ಹೌದಪ್ಪ, ಇದಕ್ಕೆಲ್ಲ ಪರಿಹಾರ ಅಂದ್ರೆ ಅದು ಒಂದೇ, ಅವ್ರು ನಮಗ್ ಸಿಕ್ಕಿದ್ರೆ ಎಲ್ಲಾನು ಸರಿ ಹೋಗುತ್ತೆ, ಈ ವೈಶಾಖ ಆಟನೂ ನಿಲ್ಲುತ್ತೆ. ಅದಕ್ಕೆ ನೀವಂತೂ ಹೇಳೋದಿಲ್ಲ, ಅವ್ರ ಹತ್ರ ಆದ್ರೂ ಮಾತಾಡ್ಕೊಂಡ್ ಬರೋಣ ಅಂತ ಅಣ್ಣ ಅದಕ್ಕೆ ಹುಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ನಾರಾಯಣಾಚಾರ್ಗೆ ಶಾಕ್ ಆಗಿ ಏನ್ ನಡೀತಿದೆ ಈ ಮನೆಯಲ್ಲಿ, ಈ ವೈಶಾಖ ಹೇಳ್ದಾಗಿಂದ ಇವರು ಬಿಡೋ ತರ ಕಾಣಿಸ್ತಿಲ್ಲ, ಹಾಗಾದ್ರೆ ಸತ್ಯಭಾಮನ ಭೇಟಿ ಮಾಡ್ಕೊಂಡೇ ಬರ್ತಾರ ರಾಮಚಾರಿ ಅಂತ ಯೋಚನೆ ಮಾಡ್ತಿರ್ತಾರೆ. ನಾರಾಯಣಾಚಾರ್ ಅವರು ರಾಮಚಾರಿ ಮತ್ತೆ ಚಾರು ವಾಪಸ್ ಮನೆಗೆ ಬಂದಿದ ತಕ್ಷಣ, ಓ ಬಂದ್ರ, ನೀವು ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ, ನಿಮ್ ಸತ್ಯನ ಯಾರು ಏನು ಅಂತ ವಿಷಯ ತಿಳಿಸ್ಬೇಕಾಯ್ತು, ಯಾರು ಏನು ಅಂತ ಗೊತ್ತಿಲ್ಲದೆ ನಮ್ಮಮ್ಮ ಹಿಂದೆ ಮುಂದೆನೂ ನೋಡ್ದೆ ನಿಮ್ನ ಮನೇಲಿ ಇಟ್ಕೊಂಡ್ರು, ಆದ್ರೆ ನೀವ್ ಈ ತರ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ಅಂತ ಸಾಕ್ಷಿ ರಾಮಚಾರಿ ಮತ್ತೆ ಚಾರು ಬೈತಿರ್ತಾರೆ. ಯಾಕಮ್ಮ ಏನಾಯ್ತು, ಯಾರಿವ್ರು, ಏನೇನೋ ಮಾತಾಡ್ತಿದ್ಯಲ್ಲ, ಯಾಕೆ ಈ ತರ ಮಾತಾಡ್ತಿದ್ಯಾ ಅಂತ ಸತ್ಯಭಾಮ ಕೇಳ್ತಾರೆ. ಅಮ್ಮ ಇವ್ರು ಯಾರು ಅಂತ ಅನ್ಕೊಂಡಿದ್ಯಾ, ವೇದ ಬ್ರಹ್ಮ ನಾರಾಯಣಾಚಾರು ಮಗ ರಾಮಚಾರಿ ಅಂತ ಸಾಕ್ಷಿ ಹೇಳಿದ ತಕ್ಷಣ ಸತ್ಯಭಾಮಗೆ ಶಾಕ್ ಆಗುತ್ತೆ. ಇವ್ರಿಗೆ ಸತ್ಯ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿರ್ತಾರೆ ಚಾರು ಮತ್ತೆ ರಾಮಚಾರಿ ಇಬ್ರು. ಅಲ್ಲ, ಅವತ್ ನೋಡಿದ್ರೆ ಎಷ್ಟೋ ವರ್ಷಗಳ ಹಿಂದೆ ಅಪ್ಪ ಮೋಸ ಮಾಡಿ ಓಡೋದ, ಅದಾದ್ಮೇಲೆ ನಾನ್ ಹುಡ್ತೆ, ಈಗ ಮಗ ಬಂದಿದ್ದಾನೆ ಮೋಸ ಮಾಡಕ್ಕೆ ಅಂತ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ನಮ್ಮ ಮನೇಲೆ ಉಳ್ಕೊಂಡಿದ್ದಾನೆ, ಜೊತೆಲಿ ಮೋಸ ಮಾಡಕ್ಕೆ ಅಂತ ಹೆಂಡತಿನೂ ಕರ್ಕೊಂಡ್ ಬಂದಿದ್ದಾರೆ. ನಾಚಿಕೆ ಆಗ್ಬೇಕು, ನಿನ್ ತಂದೆ ಮಾಡಿರೋ ಕೆಲ್ಸನ ನೀನು ಸುಳ್ಳು ಹೇಳ್ಕೊಂಡು ಮತ್ತೆ ನಮ್ನ ನಂಬಿಸಿ ಮೋಸ ಮಾಡಕ್ಕಂತ ಬಂದಿದ್ಯಾ. ಅಲ್ಲ, ನೀನು ಒಂದ್ ಹೆಣ್ಣಾಗಿ ಇವ್ರ ಜೊತೆ ಬಂದಿದ್ಯಲ್ಲ, ಏನಾಗಿದೆ ನಿಮ್ಗೆ, ನಿನ್ ತಂದೆ ಮಾಡಿರೋ ಮೋಸಕ್ಕೆ ಪ್ರತಿ ಕ್ಷಣ ಪ್ರತಿ ದಿನ ನಾನು ಮತ್ತೆ ನಮ್ಮಮ್ಮ ಎಷ್ಟು ಒದ್ದಾಡ್ತಿದೀವಿ ಅಂತ ಗೊತ್ತಾ. ಈಗ ನೀನ್ ಬಂದು ಸುಳ್ಳು ಹೇಳ್ಕೊಂಡು ಮನೆಗ್ ಸೇರ್ಕೊಂಡಿದ್ಯಲ್ಲ, ಏನು ಅನ್ಸದಿಲ್ವಾ, ಓ ನಿಮ್ ವಂಶ ಪಾರಂಪರಿಕವಾಗಿ ಬಂದ್ಬಿಟ್ಟಿದೆ ಅನ್ಸುತ್ತೆ ಅಲ್ವಾ ಸುಳ್ಳು ಹೇಳೋದು ಮೋಸ ಮಾಡೋದು ಅಂತ ಸಾಕ್ಷಿ ಹೇಳಿದಾಗ, ನೋಡು ಸಾಕ್ಷಿ ಸಮಾಧಾನ ಮಾಡ್ಕೊ, ಈ ತರ ಎಲ್ಲ ಮಾತಾಡ್ಬೇಡ, ಈ ತರ ಎಲ್ಲ ಮಾತಾಡ್ಬಾರ್ದಮ್ಮ, ದೊಡ್ಡವ್ರಿಗೆ ಈ ತರ ಮರ್ಯಾದೆ ಇಲ್ದೆ ಮಾತಾಡೋದು ನಮ್ ಸಂಸ್ಕೃತಿ ಅಲ್ಲ, ನಾನು ಇದನ್ನ ಹೇಳ್ಕೊಟ್ಟಿರೋದು ನಿನ್ಗೆ ಅಂತ ಸತ್ಯಭಾಮ ಹೇಳ್ತಾರೆ. ಈ ತರದವ್ರಿಗೆ ಏನಮ್ಮ ಮರ್ಯಾದೆ ಕೊಡೋದು, ನಮ್ಗಾಗಿರೋ ಮೋಸಕ್ಕೆ ಸರಿಯಾಗಿ ಮಾತಾಡ್ತಾ ಇದೀನಿ ಅಂತ ಸಾಕ್ಷಿ ಮಾತಾಡ್ತಿರ್ತಾಳೆ. ಹಾಗೆ ಇಲ್ಲಿ ವೈಶಾಖಗೆ ಸತ್ಯ ಗೊತ್ತಾಗಿದ ತಕ್ಷಣ ಹಾಗಾದ್ರೆ ಸತ್ಯಭಾಮನ ಹುಡ್ಕೊಂಡ್ ಬರ್ತಾರಾ ಅಂತ ಯೋಚನೆ ಮಾಡ್ತಿರ್ತಾಳೆ ವೈಶಾಖ. ಇಲ್ಲಿಗೆ ಬುಧವಾರದ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.